ಬಿಟ್ಟು ಮಕ್ಕಳಿಗೆಲ್ಲ ಸುಳ್ಳು ಹೇಳ್ಬಿಟ್ಟು ಏನೋ ನಂಬರೆಲ್ಲ ಕೊಟ್ಬಿಟ್ಟು 3 ದಿನದಲ್ಲಿ ಬರ್ತೀನಿ ಅಂತ ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ಹೋಗಿದ್ದಾಳೆ. ಮತ್ತು ಹೋದವಳು ತಿರುಗಿ ಬರಲೇ ಇಲ್ಲ. ಮತ್ತು ನಾವು ಸುಮ್ಮನೆ ಆಗ ಫೋನ್ ಮಾಡಿದಳು. ಫೋನ್ ಮಾಡಿಬಿಟ್ಟು ಬರ್ತೀನಿ ಬರ್ತೀನಿ ಅಂತ ಮಕ್ಕಳಿಗೆಲ್ಲ ಆಸೆ ಹುಟ್ಟಿಸಿ ನಾವು ಸುಮಾರು ಕರೆದು ಬರಲೇ ಇಲ್ಲ. ಎಲ್ಲ ಸುಮಾರು ವೆಯ್ಟ್ ಮಾಡಿ 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 ಒಂದು ವಾರ ಕಳೆದ ಮೇಲೆ ಪುನಃ ಫೋನ್ ಮಾಡಿ ಪುನಃ ಜಗಳ ಎಲ್ಲ ಆಯಿತು ಫೋನಲ್ಲಿ. ಹಂಗೆ ಹಿಂಗೆ ಏನೆಲ್ಲೋ ಹೇಳಿದ್ಳು. ನಮಗೆ ಯಾಕೆ ಸುಮ್ಮನೆ ಮಕ್ಕಳ ಜೊತೆಲ್ಲ ಜಗಳ ಮಾಡ್ತಾಯಿದ್ರು, ತಾಯಿಗೆಲ್ಲ ಬೈತಾಯಿದ್ರು. ನಾವು ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಒಂದು ತಿಂಗಳ ಗಂಟ ನಾವು ಸುಮ್ಮನೆ ಬರ್ತಾಳೆ ಬಿಡು ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ಕೊಂಡು ತಲೆ ಕೆಡಿಸ್ಕೊಂಡಿಲ್ಲ ನಾವು. ಆಮೇಲೆ ಎಲ್ಲ ಹೇಳಿದ್ರು ಕೇಸ್ ಮಾಡು, ಕೇಸ್ ಮಾಡಿದ್ರೆ ಹಿಡಿದು ಅದೇನು ಮಾಡ್ಕೊ ಅಂತ ಹೇಳಿದ್ರು. ಅವ್ರಿಗೂ ಏನು ಮಾಡೋಕ್ಕೆ ಹೋಗಬೇಡಿ, ನೀವು ಏನು ತೊಂದರೆಗೆ ಹೋಗ್ಬಿಡಿ, ಸುಮ್ಮನೆ ಇದ್ಬಿಡಿ, ಆಗೋಯ್ತು ಅಂತೇಳಿ. ಮತ್ತು ಹೋಗಿ ಕೂಡಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಕೊಟ್ಟ ಮೇಲೆ ಪೊಲೀಸ್ನವರು ಹುಡುಕಿ ಕೊಡ್ತೀನಿ ಅಂತೇಳಿ ಹುಡುಕಿ ನಮ್ಮ ಹತ್ರನೇ ಎಲ್ಲ ಮಾಡಿಸ್ಕೊಂಡು ಏನೇನು ಮಾಡ್ಕೊಂಡು ಕರ್ಕೊಂಡು ಹೋದರು. ಅವರು ಹಿಡಲೇ ಇಲ್ಲ. 2 ಟ್ರಿಪ್ಪು ಕರ್ಕೊಂಡು ಹೋಗಿ ಹಿಡಲೇ ಇಲ್ಲ. ಅವನು ಹಿಡ್ದಿಲ್ಲ, ಅವಳನ್ನೂ ಹಿಡ್ದಿಲ್ಲ. ಮತ್ತು ಪ್ರಿಯಾಪಟ್ಟಣ ಅಂತ ಬೆಟ್ಟದಪುರ ಅವರೇನೋ ಬೇರೆ ಬಾಡಿ ಕೆಲಸ ಮಾಡ್ಕೊಂಡಿದ್ದೆ ಆಲ್ಟ್ ಕೆಲಸದಲ್ಲಿ. ಫೋನ್ ಮಾಡಿದ್ರು, ಪ್ರಿಯಾಪಟ್ಟಣಕ್ಕೆ ಬಾ, ಅದು ಯಾವುದೋ ಒಂದು ಬಾಡಿ ಸಿಕ್ಕಿದೆ, ಬಂದು ನೋಡು ಅಂತ ಹೇಳಿದ್ರು. ಆಯಿತು ನಾನು ಬರ್ತೀನಿ ಅಂತ ಹೇಳಿದೆ. ಮತ್ತು ಹೋಗಿ ನೋಡೋತ್ತಿಗೆ ಅದು ಯಾವುದೋ ಫೋಟೋ ಎಲ್ಲ ಹೊಡೆದು ತಂದಿದ್ರು. ನಮಗೆ ಬಾಡಿ ಡೈರೆಕ್ಟಾಗಿ ಏನು ತೋರಿಸಿಲ್ಲ, ಬರೀ ಫೋಟೋದಲ್ಲಿ ಮಾತ್ರ ತೋರಿಸಿರೋದು. ಅದು ಬರೀ ಮೂಳೆ ಕೊಳ್ತೋಗಿತ್ತು. ಫುಲ್ಲು ಬರೀ ಮೂಳೆ. ಅದು ಏನು ಮಾಡಿದ್ರು ನೋಡಿ ಗುರುತಿಸು ಅಂತ ಇದ್ರು. ನನಗೇನು ಗುರುತಿಸೋಕ್ಕಾಗಲ್ಲ, ಮೂಲೆಯಲ್ಲಿ ನಾನು ಹೇಗೆ ಆಗ ನಾನು ಕೇಸ್ ಕೊಟ್ಟಿದ್ದೀನಿ. ಅವ್ಳು ಹೋಗಿರೋದು ಸತ್ಯ, ಕಂಪ್ಲೇಂಟ್ ಸತ್ಯ, ಅವಳೇ ಅಂತ ನನಗೇನು ಹೇಳೋಕ್ಕಾಗಲ್ಲ. ಆಗ ಯಾವ ಚಪ್ಪಲೆಲ್ಲ ತೋರಿಸಿದ್ರು, ನನಗೇನು ಗೊತ್ತಿಲ್ಲ. ಆದರೆ ಇದಕ್ಕೂ ಈ ಕೇಸಿಗೂ ನನಗೆ ಸಂಬಂಧ ಇಲ್ಲ ಅಂತ ನಾನು ಹೇಳಿದೆ. ಅವ್ರು ಕೇಳಲಿಲ್ಲ, ಮತ್ತು ಬಿಟ್ಟರು. ಆಗ ಸರ್ಕಲ್ ಇನ್ಸ್ಪೆಕ್ಟ್ರ್ ಹೇಳಿ ಅವ್ರ ಮೇಲೆ ಒಂದು ಕಣ್ಣು ಮಡಗಿ ಅವ್ನು ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಅವನೇ ಮಾಡಿರ್ಬೋದು, ಹಂಗೆ ಸುಮಾರು ಘಟನೆಗಳು ನಡೆದಿದೆ. ಆದರೂ ಅವನ ಮೇಲೆ ಒಂದು ಕಣ್ಣು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಪೊಲೀಸಿನವರು ಗಣೇಶ ಎಲ್ಲಿದ್ದಾನೆ ಅಂತ ನನ್ನನ್ನೇ ಕೇಳಿದ್ರು. ಅವರು ಹಿಂಗೆ ಹೋಗಿರೋದಲ್ಲೇ ಅವ್ರನ್ನ ಹಿಡಿದ್ರೇ ಗೊತ್ತಾಗೋದು ಗಣೇಶ ಎಲ್ಲಿದ್ದಾನೆ ಅಂತ. ಅವ್ರನ್ನ ಹಿಡಿದ್ರೆ ಮತ್ತು ಆಗ ಅವನು ಇರೋ ಜಾಗಕ್ಕೆ ಅವರು ರಿಲಯನ್ಸಿಗೆ ಎಲ್ಲ ನನ್ನನ್ನೇ ಜೊತೆಯಲ್ಲೇ ಕರ್ಕೊಂಡು ಅವ್ರ ಮನೆಗೆಲ್ಲ ಹೋಗಿದ್ದಾರೆ. ಆಗ ಅವ್ನ ಫೋಟೋ ಎಲ್ಲ ಅಲ್ಲಿ ಯಾರೋ ಒಂದು ಸಾಹುಕಾರೆಲ್ಲ ಕೊಟ್ಟರು. ಆ ಫೋಟೋನೂ ಕೊಟ್ಟು ಇವಳು ಫೋಟೋನೂ ಕೊಟ್ಟು ಇವರು ಬೆಟ್ಟದಪುರ ಅವರು ಪುನಃ ಹುಡುಕುತ್ತೀವಿ ನಾವು ಅಂತ ಹೇಳಿ ಹುಡುಕಿದ್ರು. ಅವ್ರನ್ನೂ ಹುಡುಕಿದ್ರು, ಆದರೂ ನನಗೆ ಹಿಡಿದು ಕೊಡಲಿಲ್ಲ. ಆಗ ಹುಡುಕಿ ಅವನು ಫೋಟೋ ಮಾಡ್ಕೊಂಡು ಅವನು ಹಿಡಿದಿಲ್ಲ. ಲಾಸ್ಟಿಗೆ ನನ್ನನ್ನೇ ಬಂದು ಪೊಕ್ಕಿದ್ರು. ಒಂದು ಮನೆಯಿಂದನೇ ಬಂದು ನನ್ನ ಪೊಕ್ಕಿದ್ರು. ಅಲ್ಲಿಂದ ಬೆಟ್ಟದಪುರಕ್ಕೆ ಕರ್ಕೊಂಡು ಹೋದರು. ಸತ್ಯ ಹೇಳು ಅಂತ ಹೇಳಿದ್ರು. ನಾನು ಎಲ್ಲ ಹೇಳಿದ್ದೀನಿ, ಎಲ್ಲ ಹೇಳಿದ್ರು, ಅವರು ಕೇಳಲಿಲ್ಲ. ಆಮೇಲೆ ನನ್ನ 8 ದಿನ ಏನೋ ಲಾಕ್ ಮಾಡಿ ಮಾಡ್ಕೊಂಡಿದ್ರು 2021ರಲ್ಲಿ. ನಾನು ಹೇಳೋಷ್ಟು ಹೇಳಿದೆ, ಅವರು ಏನು ನಂಬ್ತಾನೂ ಇಲ್ಲ, ಏನೂ ಇಲ್ಲ. ಏನೇ ಮಾಡಿದ್ರು ಅವರು ಕೇಳಂಗೇ ಇಲ್ಲ. ಆಮೇಲೆ ಪುನಃ 1 ವರ್ಷ ಕಾಲ ಹೊರಗೆ ಬಿಟ್ಬಿಡಿ, ನಮ್ಗೆ ಸ್ವಲ್ಪ ಹುಡುಕಿ ನೋಡುವ, ಟ್ರೈ ಮಾಡುವ, ಅವ್ರು ಬದುಕಿರ್ಬೋದು. ಬಿಟ್ಟರು ಹೊರಗಡೆ. ಮಕ್ಕಳಿಂದ ಏನೇನು ಸ್ಟೇಟ್ಮೆಂಟ್ ಬರೀಬೇಕು, ನಮ್ಮ ಅತ್ತೆ ಹತ್ರ ಏನೇನು ಮಾಡ್ಕೋಬೇಕಲ್ಲ ಮಾಡಿಸ್ಕೊಂಡು ನಮ್ಮ ಊರಲ್ಲಿ ಸಾಮ್ಯಪ್ಪ ಮತ್ತು ಒಬ್ಬರು ಅಧ್ಯಕ್ಷರಿದ್ದಾರೆ, ಅವ್ರ ಮುಖಾಂತರ ನನ್ನ ಬಿಟ್ಟರು ಕರ್ಕೊಂಡೋಗಿ. ಬಿಟ್ಟಾದ ಮೇಲೆ ಪುನಃ 2022ರಲ್ಲಿ ಪುನಃ ಅರೆಸ್ಟ್ ಮಾಡಿದ್ರು. ಅಂಗಡಿ ಹತ್ರ ಅಲ್ಲಿ ರೋಡಿಗೆ ಬಾ, ಸಾಯಿಬ್ರ ಹತ್ರ ಮಾತಾಡ್ಬೇಕಂತೆ, ನೀನು ಕರ್ಕೊಂಡೋಗಿ ಕಳಿಸ್ಬಿಡ್ತೀವಿ ಅಂದರು. ನಾನು ಅವ್ರನ್ನ ನಂಬಿ ನಾನು ಹೋದೆ. ಏನೂ ಆಗಲ್ಲ, ಏನೋ ಮಕ್ಕಳಿಗೆ ಕೂಡ ಹೇಳಿಲ್ಲ, ಮಕ್ಕಳಿಗೆ ಗೊತ್ತಿಲ್ಲ ಅಂತ ತಗೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಾಗ ಅದು ಯಾರೋ ಯಾರೋ ಕರೆಸಿದ್ರು, ಸ್ಪೆಷಲ್ ಆಫೀಸೆಲ್ಲ ಬಂದಿದ್ದರು ಎಂಕ್ವೈರಿ ಮಾಡೋಕ್ಕೆ. ಆಗ ಗಣೇಶನ ಏನು ಮಾಡಿದೆಲ್ಲ ಅಂತ ಕೇಳಿದ್ರು. ನಾನು ಗಣೇಶನೂ ಏನು ಮಾಡಿಲ್ಲ, ಮಲ್ಲಿಗೆನೂ ನಾನು ಏನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ. ಇಲ್ಲ ನೀನೇ ಮರ್ಡ್ರ್ ಮಾಡಿದ್ದೀವಿ ಅಂತ ಅವರೇ ಕತೆ ಎಲ್ಲ ಕಟ್ತಿದ್ರು. ನನಗೆ ಮಾಡೋಕ್ಕೆ ಬರೋಲ್ಲ ಇದೆಲ್ಲ. ಏನು ನಿಮ್ಮ ಹೆಂಡತಿ ಓಡೋಗಿದ್ದಾರೆ, ಬದುಕಿದ್ದಾರೆ ಅನ್ನೋದು ಗೊತ್ತಿತ್ತ ನಿಮಗೆ? ನನಗೆ ಗೊತ್ತಿಲ್ಲ. ಅವಳು ಬದುಕಿದ್ದಾಳೆ ಅಂತ ನನಗೆ ಏನೂ ಗೊತ್ತಿಲ್ಲ. ಹೋಗಿರೋದು ಸತ್ಯ. ಅಕಸ್ಮಾತ್ ಅವನೇ ಏನಾದರೂ ಮಾಡಿಬಿಟ್ಟು ನನ್ನ ಮೇಲೆ ಎಲ್ಲಾದರೂ ಎತ್ತಿ ಕಟ್ಟಿರ್ಬೋದು ಅಂತ ಒಂದು ಅನುಮಾನ ಎಲ್ಲ ಆಗುತ್ತೆ. ಈಗ ಸುಮಾರು ಜನ ಎಲ್ಲ ಹಂಗೆ ಸುಮಾರು ಘಟನೆಗಳು ನಡೀತದೆ. ಹಂಗೆ ಕರ್ಕೊಂಡು ಹೋದವರು ಏನಾದ್ರು ಮಾಡಿ ಏನಾದ್ರು ಮಾಡ್ತಾರೆ, ಇದೆಲ್ಲ ನಡೀತದೆ. ಆದರೆ ಅಕಸ್ಮಾತ್ ಅವನು ಏನಾದ್ರು ಮಾಡಿರ್ಬೋದು, ಇಲ್ಲ ಬೇರೆ ಯಾರಾದರೂ ಮಾಡಿ ಇವನು ಶಿಕ್ಷಬೇಕು, ಇವನೇನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು, ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿರ್ಬೋದು ಅನ್ನೋ ನಮಗೆ ಅನುಮಾನ ಆಗುತ್ತೆ. ಪೊಲೀಸರು ಎಷ್ಟು ಟಾರ್ಚರ್ ಕೊಟ್ಟರು ಸರ್? ನಮಗೆ ಟಾರ್ಚರ್ ಕೊಟ್ಟಿದ್ದು ಅದು ಹೇಳಿದಷ್ಟು ಸಾಲೋದಿಲ್ಲ. ಇಷ್ಟಕ್ಕೂ ಟಾರ್ಚರ್ ಇಲ್ಲ, ಬೇಕಾದಷ್ಟು ಟಾರ್ಚರ್ ಕೊಟ್ಟುಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟಿದ್ದಾರೆ. ಕೈ ಕಾಲು ಬರೋದಂಗೆಲ್ಲ ಮಾಡಿಬಿಟ್ಟಿದ್ರು. ಮತ್ತು ಅವ್ರ ಸಂಬಂಧಿಕರು ಹುಡುಗರನ್ನೆಲ್ಲ ಅವನ ಕಡೆಯವ್ರನ್ನೆಲ್ಲ ಎಲ್ಲ ಅರೆಸ್ಟ್ ಮಾಡಿದರು. ಅವರೆಲ್ಲ ನನ್ನ ಮೇಲೇ ಅಪರಾಧ ಮಾಡಿಬಿಟ್ಟು ಹೋಗ್ಬಿಟ್ರು. ನನ್ನನ್ನೇ ಅವರು ಎಲ್ಲ ಅವ್ರ ಕಡೆಯವರು, ಹುಡ್ಗನ ಕಡೆಯವನು ಅವ್ರ ಕಡೆಯವರು ನನ್ನ ಮೇಲೇ ಅಪರಾಧ ಹೊಳಿಸ್ಬಿಟ್ಟು ಹೋಗಿದ್ದಾರೆ ಹೊರತು ನನಗೆ ಒಳ್ಳೇದು ಮಾಡಬೇಕು ಅಂತ ಯಾರೂ ಬರಲಿಲ್ಲ, ಒಬ್ಬರೂ ಬರಲಿಲ್ಲ.
ಅದರಿಂದ ನಾನು 2 ವರ್ಷ ಒಳಗಡೆ ಇದ್ದೆ. ಆಗ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಲಾಯರ್ಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಚಾರ್ಜ್ ಶೀಟ್ ಎಲ್ಲ ಕೊಟ್ಟು ಆಗ ಅವರಿಗೆ ಹೇಳಿದೆ ನಾನು, ನನ್ನ ಬೇಗ ಹೊರಗಡೆ ಬೇಲಲ್ಲಿ ತೆಗೀರಿ ನೋಡುವ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆಗ ಅವರು ಹೇಳಿದ್ರು ನಿಮ್ಮ ಹೆಂಡತಿ ಬದುಕಿದ್ದಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಹೊರಗಡೆ ಹೋದಾಗ ಗೊತ್ತಾಯ್ತು. ನೀವು ಜೈಲಿಗೆ ಆಚೆ ಬಂದಾಗ? ಹೊರಗಡೆ ಹೋದ್ಮೇಲೆ ನನಗೆ ಗೊತ್ತಿದ್ದು, ಬೇರೆ ವಿಷಯ ನನಗೆ ಏನು ಗೊತ್ತಿಲ್ಲ. ಓಕೆ. ಹೊರಗಡೆ ಹೋದ್ಮೇಲೆ ಹೋಗಿ ಸ್ವಲ್ಪ ಒಂದು 4 ತಿಂಗಳು ತಂದೆ ಮನೇಲಿದ್ದೆ. ಮತ್ತು ಊರಿಗೆ ನಾನು ಹೋಗಲಿಲ್ಲ. ಜನಗಳು ಜೈಲಿಗೆ ಹೋಗಿ ಬಂದಿದ್ದು ಭಯ ಪಡ್ತದೆ, ಮಾನ ಮರ್ಯಾದೆ ಹೋಯ್ತು, ಹೆಂಗೆ ಮುಖ ತೋರಿಸೋದು ಅಂತ ಹೇಳ್ಬಿಟ್ಟು ನನಗೆ ಹೋಗೋಕ್ಕೆ ಮನಸ್ಸಾಗಿಲ್ಲ. ಮತ್ತೊಂದು 4-5 ತಿಂಗಳ ಗಂಟ ಮೊದಲನೇ ಮನೇಲಿದ್ದು. ಆಮೇಲೆ ಮಗನ ಹೇಳ್ದೆ, ಏನು ಭಯ ಪಡಬೇಡ, ಇದೆಲ್ಲ ಸರ್ವಸಾಧಾರಣ, ಕೊಲೆ ಮಾಡಿದಾರು ಅಂತ ಹೇಳ್ಬಿಟ್ರೆ ಎಲ್ಲರನ್ನ ಇದು ಮಾಡೋಕ್ಕಾಗಲ್ಲ. ನೀನು ಮಾಡಿದೆಯೋ ಮಾಡಿಲ್ವೋ ಅದು ನಮಗೆ ಬೇಡ, ನೀನು ನಮ್ಮ ಮನೆಗೆ ನಾವೇ ಹೋಗ್ಬಿಡೋಣ, ಮಕ್ಕಳನ್ನ ನೋಡೋಕ್ಕೆ ಯಾರಿಲ್ಲ, ನಾನು ಒಬ್ಬನೇ ಇರೋದು, ಎಲ್ಲರನ್ನ ಸಾಕಬೇಕು ಅಂತೇಳಿ ಮನೆಗೆ ಹೋದೆ. ಎಲ್ಲ ಒಂದೊಂದು ಥರ ಎಲ್ಲ ನೋಡ್ತಿದ್ರು, ಏನೋ ಕೇವಲ ಆಗೆಲ್ಲ ನೋಡ್ತಿದ್ರು.